ಈ ಒಂದು ತಿದ್ದುಪಡಿಯನ್ನ ನಾನು ಸ್ವಾಗತ ಮಾಡ್ತೇನೆ. ಬಹಳಷ್ಟು ವರ್ಷಗಳಿಂದ ಜಟಿಲವಾದಂಥ ಸಮಸ್ಯೆ. ಮಾನ್ಯ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರು ಇಬ್ಬರು ಕೂಡ ಹೇಳಿದಂತೆ 92ನೇ ಇಸ್ವಿನಲ್ಲಾದಂಥ ಉಚ್ಚ ನ್ಯಾಯಾಲಯದ ತೀರ್ಪಿದ್ರೂ ಕೂಡ ಕೆಲವು ಕಾರ್ಯಾಂಗದಲ್ಲಿ ಇದ್ದಂಥ ತಡೆಗಳಿಂದ ಇದು ಅನುಷ್ಠಾನಕ್ಕೆ ಬರಲಿಲ್ಲ. 2012ರಲ್ಲಿ ಅವತ್ತು ಕಂದಾಯ ಕಾನೂನಿಗೆ ತಿದ್ದುಪಡಿಯನ್ನು ತಂದು ಕೇಂದ್ರ ಸರ್ಕಾರದಲ್ಲಿ ಅಂದರೆ ನಮ್ಮ ರಾಷ್ಟ್ರಪತಿಯ ಅನುಮೋದನೆಯನ್ನು ಕೂಡ ಪಡೆದಂಥ ಒಂದು ತಿದ್ದುಪಡಿ. ಅವತ್ತಿದ್ದಂಥ UPA ಸರ್ಕಾರ, ಕಾನೂನು ಸಚಿವರು ವೀರಪ್ಪ ಮೊಯ್ಲಿ ಅವರ ಸಹಕಾರದಿಂದ ಆ ತಿದ್ದುಪಡಿ ಜಾರಿಗೆ ಬಂತು. ಆದರೂ ಕೂಡ ಈ ಒಂದು ಸಮಸ್ಯೆಗೆ ಪೂರ್ಣವಾದಂಥ ಪರಿಹಾರ ಸಿಕ್ಕಲಿಲ್ಲ. ಅದರಿಂದ ನಾನು ಇವತ್ತು ಈ ತಿದ್ದುಪಡಿಯನ್ನು ಕೊಡಗಿನ ಜನತೆಯ ಪರವಾಗಿ ಸ್ವಾಗತವನ್ನು ಮಾಡಿ ಮಾನ್ಯ ಸಚಿವರು ತೋರಿಸಿರುವಂಥ ಇಚ್ಛಾಶಕ್ತಿಯನ್ನು ಮತ್ತು ಅವರು ಏನು ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಈ ತಿದ್ದುಪಡಿ ತರೋದ್ರಲ್ಲಿ ತೋರಿಸಿದ್ದಾರೆ, ಅವರಿಗೆ ಜನರ ಪರವಾಗಿ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ತಿದ್ದುಪಡಿಯನ್ನು ಏನು ತರ್ತಾ ಇದ್ದಾರೆ ಅದನ್ನು ಅನುಷ್ಠಾನ ತರೋದು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಭಾಳ ಮುಖ್ಯ. ಯಾಕಂದರೆ ತಿದ್ದುಪಡಿಗಳು ಹಳೇದಾದವು ಕೂಡ ಕಂದಾಯ ನಿಗದಿಗೆ ಆಗಿದ್ರೂ ಕೂಡ ಇವತ್ತು ಕಂದಾಯ ನಿಗದಿ ಆಗಲಿಲ್ಲ. ಅದರಿಂದ ಈ ತಿದ್ದುಪಡಿ ಭಾಳ ಚೆನ್ನಾಗಿದೆ. ಇದರಿಂದ ಕೊಡಗಿನ ಜಮ್ಮಬಾಣೆಯ ಸಮಸ್ಯೆ ಏನಿದೆ ಬಹುತೇಕ ಪರಿಹಾರ ಸಿಗ್ತದೆ. ಈಗ ಭಾಳಷ್ಟು RTCನಲ್ಲಿ ಬಂದಿರುವಂಥ ಹೆಸರುಗಳೇನಿದೆ ಅದನ್ನು ಕೂಡ ತೆಗೆದುಹಾಕಲಿಕ್ಕೆ ಕಾನ್ಸಿಕ್ವೆನ್ಷಿಯಲ್ ಎಂಟ್ರೀಸ್ ಅಂತ ಹೇಳುವಂಥ ಪದವನ್ನು ಬಳಸಿ ಅದಕ್ಕೂ ಕೂಡ ಅವಕಾಶವನ್ನು ಈ ತಿದ್ದುಪಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೆ ಇದನ್ನು ಜಾರಿಗೆ ತರಬೇಕಾದ್ರೆ ಬಹುಶಃ ನಿಯಮಗಳ ಅವಶ್ಯಕತೆ ಇರ್ತದೆ. ಆ ನಿಯಮಗಳು ಆದಷ್ಟು ಬೇಗ ಜಾರಿಗೆ ಬಂದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಇದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳೋದಕ್ಕೆ ಕೂಡ ಅವರಿಗೆ ನಾವು ಸಲಹೆ ಸೂಚನೆಗಳನ್ನು ಸರ್ಕಾರದಿಂದ ನೀಡಿ ಈಗಾಗಲೇ ಮಾನ್ಯ ಸಚಿವರು ಹೇಳಿದಂತೆ ಒಂದು ಕ್ಯಾಂಪನ್ನು ನಡೆಸಿ ಇದಕ್ಕೆ ಪರಿಹಾರ ತರಬೇಕು. ಭಾಳ 90 ಭಾಗ ಜನ ಏನಿವತ್ತು ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರಿಗೆ ಸಾಲ ಪಡೀಲಿಕ್ಕೆ ಆಗ್ತಾ ಇಲ್ಲ, ಮಾರ್ಲಿಕ್ಕೆ ಆಗ್ತಾ ಇಲ್ಲ, ವಿಭಜನೆ ಆಗ್ತಾ ಇಲ್ಲ, ಮತ್ತು ಸತ್ತೋಗಿರೋರ ಹೆಸರಿದ್ದು ಇದೆಲ್ಲದಕ್ಕೂ ಕೂಡ ಇವತ್ತು ಈ ಕಾನೂನು ಪರಿಹಾರವನ್ನು ಕೊಟ್ಟಿದೆ. ನಾನು ಇದನ್ನು ಮತ್ತೊಮ್ಮೆ ಸ್ವಾಗತ ಮಾಡಿ ಇದರ ಅನುಷ್ಠಾನದಲ್ಲಿ ಎಲ್ಲೂ ತಡೆ ಆಗಬಾರ್ದು. ಯಾಕಂದರೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ನಾನು ತರುವಂಥದ್ದು, ನಾವು ಚರ್ಚೆ ಮಾಡಿನೇ ಈ ಒಂದು ತಿದ್ದುಪಡಿಯನ್ನು ಹಿಂದಿನ ಅಧಿವೇಶನದಲ್ಲಿ ತಂದಿದ್ವಿ. ಆದರೂ ಕೂಡ ಅಲ್ಲಿ ಭಾಳಷ್ಟು ವಿಚಾರಗಳು ಇಲ್ಲದೇ ಇರುವಂಥ ವಿಚಾರಗಳು ಬಂದಿದ್ದ ನಂತರ ಸಚಿವರು ಮತ್ತು ಕಾನೂನು ಸಚಿವರು ಒಪ್ಪಿ ಇದನ್ನ ಸಮಿತಿಗೆ ಹೋಗಿದೆ. ಸಮಿತಿಯಲ್ಲೂ ಕೂಡ 5 ಬಾರಿ ಚರ್ಚೆಯನ್ನು ಮಾಡಿದ್ದೇವೆ. ಸಮಿತಿಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಹಮತದಿಂದ ಈ ಒಂದು ತಿದ್ದುಪಡಿಗೆ ನಾವೆಲ್ಲ ಕೂಡ ಒಪ್ಪಿ ಇವತ್ತು ಇಲ್ಲಿ ಬಂದಿದೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಇದನ್ನು ಅನುಷ್ಠಾನಕ್ಕೆ ತಂದು ನಮ್ಮೆಲ್ಲರ ಜನರ ಪರಿಹಾರಕ್ಕೆ ಯಾವಾಗಲೂ ಕೂಡ ನಮ್ಮ ಸರ್ಕಾರ ಬಂದಂಥ ಪ್ರತಿ ಸಂದರ್ಭದಲ್ಲೂ ಕೂಡ ಅಲ್ಲಿಯ ಭಾಗದ ಜನರ ಪರಿಹಾರಕ್ಕೆ ಸಮಸ್ಯೆಗೆ ನಿಂತಿದ್ದಾರೆ, ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ, ತೋರಿದ್ದಾರೆ. ಈ ಬಾರಿ ಕೂಡ ಅದೇ ರೀತಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಮಾನ್ಯ ಸಚಿವರಿಗೆ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೆ ನಮ್ಮ ನಾಡಿನ ಕೊಡಗಿನ ಎಲ್ಲ ಜನತೆಯ ಪರವಾಗಿ ಜಮ್ಮಬಾಣೆ ಹಿಡುವಳಿದಾರರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ,